ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಸೈಡ್ ರಶ್ ಮೀಡಿಯಾ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಅಶ್ವಥ್ ನಾರಾಯಣ್ ಅವರು ಇದ್ದಾರೆ. ಇವತ್ತು ಧರ್ಮಸ್ಥಳದಲ್ಲಿ ಬಿಜೆಪಿಯಿಂದ ಸಮಾವೇಶವನ್ನು ಏರ್ಪಡಿಸಿದ್ದಾರೆ. ಸೊ ಈ ಬಗ್ಗೆ ಅವ್ರನ್ನ ಮಾತಾಡಿಸ್ತೀನಿ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್, ಇವತ್ತು ಸಮಾವೇಶ ನಡೀತಾ ಇದೆ, ಅದರದ್ದು ಉದ್ದೇಶ ಏನಿದೆ ಸರ್? ಬಹಳ ಮುಖ್ಯವಾಗಿ ಸಮಾಜದ ಮತ್ತು ಸರ್ಕಾರಕ್ಕೆ ಮತ್ತು ಎಲ್ಲ ಷಡ್ಯಂತ್ರವನ್ನು ಮಾಡ್ತಿರುವಂಥ ಶಕ್ತಿಗಳಿಗೆ ಭಾಳ ಸ್ಪಷ್ಟ ಸಂದೇಶವನ್ನು ಕೊಡಬೇಕು. ಹಿಂದೂ ಸಮಾಜವನ್ನು ನೀವು ಏನೇ ಮಾಡಿದ್ರು ಹೊಡಿಲಿಕ್ಕಾಗಲ್ಲ. ನಮ್ಮ ನಂಬಿಕೆಗಳನ್ನು ವಿರುದ್ಧವಾಗಿ ಯಾರೇ ಷಡ್ಯಂತ್ರ ಮಾಡಿದ್ರು ಅದು ಸುಸ್ಥಿರವಾಗಲ್ಲ, ಅದು ಉಳಿಯೋಲ್ಲ. ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ, ನಮ್ಮ ನಂಬಿಕೆಗಳನ್ನ ಕಾಪಾಡ್ಕೋತೀವಿ ಅಂತ ಸ್ಪಷ್ಟ ಸಂದೇಶವನ್ನು ಈ ಧರ್ಮಸ್ಥಳ ಚಲೋ ಕಾರ್ಯಕ್ರಮದಲ್ಲಿ ತಿಳಿಸುವಂಥ ಒಂದು ಪ್ರಯತ್ನ. ಸರ್, ಮುಖ್ಯ ಇನ್ನೊಂದು ವಿಷಯ ಏನು ಅಂದರೆ, ಇಷ್ಟು ವರ್ಷಗಳ ಕಾಲ ಸೌಜನ್ಯ ಅವರ ಒಂದು ಪರವಾಗಿ ಹೋರಾಟ ನಡೀತಾ ಇತ್ತು. ಯಾವಾಗ ಬೋರ್ಡೆ ಚಿನ್ನ ಎಂಟ್ರಿ ಆದರೂ ಅದು ಧರ್ಮಸ್ಥಳದ ಒಂದು ವಿರುದ್ಧವಾಗಿ ತಿರುಗುಂತು. ಸೊ ಇದರಿಂದ ಒಂದು ದೊಡ್ಡ ಷಡ್ಯಂತ್ರ ಇದೆ ಅಂತ ಏನಾದರೂ ಅಂತೀರಾ ನೀವು? ಖಂಡಿತ ಅದ್ರ ಬಗ್ಗೆ ಎಲ್ಲ ಅನುಮಾನನೇ ಇಲ್ಲ. ಇದನ್ನು ಸರ್ಕಾರದಲ್ಲಿರೋರು ಹೇಳಿಕೊಂಡಿದ್ದಾರೆ, ಬೇರೆ ಬೇರೆಯವರು ಎಲ್ಲರೂ ಪ್ರತಿಯೊಬ್ಬರು ಹೇಳ್ತಿರುವಂಥದ್ದು ಇಲ್ಲೆಲ್ಲ ಒಂದು ಕಡೆ ಷಡ್ಯಂತ್ರ ಇದೆ ಅಂತ. ಹಾಗಾಗಿ ಆ ಷಡ್ಯಂತ್ರವನ್ನು ಗಮನಿಸದೆ ಏಕಾಏಕಿ ಈ ತನಿಖೆಯನ್ನು ಒಂದು ಜವಾಬ್ದಾರಿಯುತವಾಗಿ ಮಾಡೋವಂಥದ್ದನ್ನ ಬಿಟ್ಟು ಪ್ರಾರಂಭವನ್ನು ಮಾಡಿಬಿಟ್ರು. ಇವತ್ತು ಇದೆಲ್ಲ ಒಂದು ಕಡೆ ಜನರ ಭಾವನೆಗೆ ಧಕ್ಕೆ ತರುವಂಥದ್ದು, ನಮ್ಮ ನಂಬಿಕೆ ಕೇಂದ್ರದ ಮೇಲೆ ಅನುಮಾನ ನಿರ್ಮಾಣ ಮಾಡುವಂಥ ಈ ಎಲ್ಲ ಪ್ರಯತ್ನವು ಈ ಎಲ್ಲ ಎಡವಟ್ಟಿನ ಕಾರಣ. ಏನು ಒಂದು ನಿರ್ಧಾರವನ್ನು ಕೂಡ ತಗೊಳ್ಳೋ ಮುಂಚೆ ಇವೆಲ್ಲವನ್ನು ಗಮನಿಸದೆ ಮಾಡಿರೋ ಕಾರಣ ಇದರ ಪ್ರತಿಫಲವಾಗಿ ಈ ಎಲ್ಲ ಸಮಸ್ಯೆ ನಿರ್ಮಾಣ ಆಗಿರುವಂಥದ್ದು. ಸರ್ಕಾರ ಬಾನು ಮುಷ್ತಾಕ್ ಅವ್ರನ್ನ ಮೈಸೂರು ದಸರಾ ಉದ್ಘಾಟನೆ ಕರೆದಿದ್ದಾರೆ. ಸೊ ಇದಕ್ಕೆ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ನಿಜವಾಗಿಯೂ ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡೋದಕ್ಕೆ ಬಿಜೆಪಿ ಅವರು ಬಿಡ್ತಾರ? ನೋಡಿ, ಪ್ರಜಾಪ್ರಭುತ್ವದಲ್ಲಿ ಒಂದು ಸರ್ಕಾರಕ್ಕೆ ಜನರ ಭಾವನೆ ಮತ್ತು ನಮ್ಮ ಸಂಸ್ಕೃತಿಯನ್ನು ತಿಳಿಸುವಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಅಲ್ಲಿ ಸರ್ಕಾರದಲ್ಲಿರೋರು ಹಿಂದೂ ಪರಂಪರೆ, ಹಿಂದೂ ಧರ್ಮಕ್ಕೆ ಸೇರಿರೋರೆ, ಅವರೇನು ಬೇರೆಯವರಲ್ಲ. ಆದರೆ ಈ ಸೂಕ್ಷ್ಮತೆಯನ್ನು ಕಳ್ಕೊಂಡು ಬರೀ ರಾಜಕೀಯ ಪ್ರೇರಿತವಾಗಿ, ರಾಜಕೀಯದ ದುರುದ್ದೇಶದಿಂದ ಎಲ್ಲೋ ಒಂದು ಕಡೆ ಇಶ್ಯೂನ ಅಥವಾ ಅಟೆನ್ಷನ್ ಡೈವರ್ಟ್ ಮಾಡಬೇಕು, ಗಮನವನ್ನು ಎಲ್ಲ ಒಂದು ಕಡೆ ಬೇರೆ ಕಡೆ ತಿರುಗಿಸ್ಬೇಕು, ಇವರು ಭ್ರಷ್ಟಾಚಾರವನ್ನು ಮುಚ್ಚಾಕೊಳ್ಬೇಕು, ಇವರು ಆಡಳಿತದ ವಿಫಲತೆಯನ್ನು ಮುಚ್ಚಾಕೋಬೇಕು, ಅಭಿವೃದ್ಧಿ ವಿಫಲತೆಯನ್ನು ಮುಚ್ಚಾಕೋಬೇಕು. ಹಾಗಾಗಿ ಬಾನು ಮುಸ್ತಾಕ್ ಅಂತವ್ರನ್ನ ಹುಟ್ಟಾಕೋದು, ಇಲ್ಲೆಲ್ಲ ಒಂದು ಕಡೆ ಧರ್ಮಸ್ಥಳ SIT ಮಾಡೋದು, ಇವೆಲ್ಲವೂ ನೋಡಿದ್ರೆ ವ್ಯವಸ್ಥಿತವಾಗಿ ಎಲ್ಲ ಒಂದು ಕಡೆ ಗಮನವನ್ನು ಬೇರೆ ಕಡೆ ಬದಲಾಯಿಸಲಿಕ್ಕೆ, ಅಟೆನ್ಷನ್ ಡೈವರ್ಷನ್ ಮಾಡಲಿಕ್ಕೋಸ್ಕರ ಮಾಡ್ತಿರೋಂಥ ಪ್ರಯತ್ನ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾಕೆಂದರೆ ನೋಡಿ, ಬೆಲೆ ಏರಿಕೆ ಆಗಿರೋದು ನೋಡಿ, ಎಷ್ಟು ದಿನ ಇದು ಮಾಡಿದಾಗೆಲ್ಲ ಬೆಲೆ ರಪ್ಪ ಏರಿಸ್ಕೊಂಡು ಹೋಗ್ತಿರ್ತಾರೆ. ಮತ್ತು ಆಡಳಿತದಲ್ಲಿ ಆರೋಗ್ಯ ಸೇವೆ ಇಲ್ಲ, ಶಿಕ್ಷಣದಲ್ಲಿಲ್ಲ, ಆಡಳಿತದಲ್ಲ, ಯಾವುದೇ ಸೇವೆ ನೋಡ್ರಿ ಭ್ರಷ್ಟಾಚಾರ, ಲೂಟಿ, ಅಗಲ ದೊರಡೆಯನ್ನು ಮಾಡ್ತಿದ್ದಾರೆ. ಇವನ್ನೆಲ್ಲ ಮುಚ್ಚಾಕೊಳ್ಳಿಕ್ಕೆ ಇಂಥ ಬಾನು ಮುಸ್ತಾಕನ್ನು, ಧರ್ಮಸ್ಥಳದ ಈ ತನಿಖೆ, ಇಂಥ ಕಾರ್ಯಗಳಲ್ಲಿ ಈ ಸರ್ಕಾರ ಭಾಳ ಅನುಭವ, ಅವರಿಗೆ 50 ವರ್ಷ 40 ವರ್ಷ ಅನುಭವ ಇದೆ ಅಂತಾರಲ್ಲ, ಈ ಅನುಭವವನ್ನೆಲ್ಲ ಇಂಥದಕ್ಕೆ ಬಳಕೆಯನ್ನು ಮಾಡಿ ನಮ್ಮ ಸಮಾಜ, ಹಿಂದೂ ಸಮಾಜವನ್ನು ಒಡೆಯುವಂಥ ಸತತ ಪ್ರಯತ್ನ. ಕೊನೆ ಪ್ರಶ್ನೆ. ಸೊ DK ಶಿವಕುಮಾರ್ ಬಗ್ಗೆ ಹೇಳೋದಾದ್ರೆ, ಧರ್ಮಸ್ಥಳ ಕೇಸ್ ಆದ ತಕ್ಷಣ ಮೈಸೂರು ಚಾಮುಂಡೇಶ್ವರಿ ಬೆಟ್ಟ ಏನಿದೆ ಅದು ಎಲ್ಲರ ಆಸ್ತಿ ಅಂತ ಹೇಳ್ತಾರೆ. ಅದು ಎಷ್ಟು ಸರಿ? ಅದು ಅದೇ ಹೇಳ್ದಲ್ಲ, ಮಾತಾಡ್ತಾ ಏನು ಮಾತಾಡ್ತಿದ್ವಿ ಅಂತ ಪರಿಜ್ಞಾನವಿಲ್ಲದೆ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸಿನ ಏನು ಪ್ರತಿನಿಧಿಗಳು, ಕಾರ್ಯಕರ್ತರು ಮನ ಬಂದಂತೆ ಮಾತಾಡ್ಬೋದು, ಏನು ಮಾತಾಡಿದ್ರು ನಾವು ಅರಗಿಸ್ಕೊಳ್ಬೋದು, ಏನು ನಡೆದು ಹೋಗುತ್ತೆ ಅನ್ನೋಂಥ ಈ ಮನೋಭಾವನೆ ಇದೆಯಲ್ಲ, ನಿಜಕ್ಕೂ ಖಂಡನೀಯ. ಜನರ ಭಾವನೆಯ ಜೊತೆ ಆಟ ಆಡ್ತಿದ್ದಾರೆ, ಚೆಲ್ಲಾಟ ಆಡ್ತಿದ್ದಾರೆ. ನಮ್ಮ ನಂಬಿಕೆ ಕೇಂದ್ರಗಳ ಮೇಲೆ ಈ ರೀತಿ ಏನೊಂದು ಸೆಕ್ಯುಲರಿಸಮ್, ಜಾತ್ಯತೀತ ಅಂದ್ಬಿಟ್ಟು, ಜಾತ್ಯತೀತ ಎಲ್ಲಿರಬೇಕು, ಯಾವ ಸ್ಥಳದಲ್ಲಿರಬೇಕು ಆ ಜಾತ್ಯತೀತ ಇರಬೇಕು. ಆದರೆ ಇವರು ನಮ್ಮ ನಂಬಿಕೆ, ನಮ್ಮ ನಾಡ ಹಬ್ಬ, ನಮ್ಮ ಸಂಸ್ಕೃತಿ, ಚಾಮುಂಡಿ ಅಂದರೆ ನವರಾತ್ರಿ ಹಬ್ಬ ಭಾಳ ಪವಿತ್ರವಾಗಿರುವಂಥ ಹಬ್ಬ ಹಿಂದೂ ಜನಾಂಗಕ್ಕೆ. ಹಾಗಾಗಿ ಇಂಥ ಸ್ಥಳದಲ್ಲಿ ಬಾನು ಮುಸ್ತಾಕ್ ಅವ್ರನ್ನೆಲ್ಲ ಉದ್ಘಾಟನೆ ಮಾಡೋಕ್ಕೆ ಕರೆದಿರುವಂಥದ್ದು ನಿಜಕ್ಕೂ ಖಂಡನೀಯ, ನಿಜಕ್ಕೂ ದೊಡ್ಡ ಮಹಾ ತಪ್ಪನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದ್ದಾರೆ.